ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲ? ನಿನ್ನೆ ರಾತ್ರಿ ಫುಲ್ ಮಳೆ ಇತ್ತು. ಬೆಳಗ್ಗೆ ಸುಮ್ಮನೆ ತೋಟದ ಹತ್ರ ಹೋಗಿ ನೋಡಿದ್ವಿ. ಸೊ ಒಂದೇ ಒಂದು ಅಣಬೆ ಇತ್ತು. ನನಗೆ ಗೊತ್ತಾಗಲ್ಲ, ನಂಗೆ ಹಸ್ಬೆಂಡ್ ಹೇಳಿದರು ಇತ್ತಿನ ಅಂತ ಅಣಬೆ ಅಂತ. ತುಂಬ ಚೆನ್ನಾಗಿದೆ ನೋಡಿ, ನೋಡೋಕ್ಕೂ ಒಂಥರ ಚೆನ್ನಾಗಿದೆ. ಇದನ್ನು ತೊಗೊಂಡೋಗೋಣ, ಹಾಗೆ ಸುಮ್ಮನೆ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಒಂದು ಸತಿ ತೊಳ್ಕೊಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನೀರೊಳಗೆ ಹಾಕ್ಕೊಂಡು ಒಂದು 2-3 ಸತಿ ವಾಶ್ ಮಾಡ್ಕೋಬೇಕು. ನೀಟಾಗಿ ಒಳಗಡೆ ಎಲ್ಲ ಒಂದೊಂದು ಸತಿ ಹುಳ ಇರುತ್ತೆ, ನೋಡಿಬಿಟ್ಟು ನೀಟಾಗಿ ಬಿಡಿಸ್ಕೋಬೇಕು. ಸೊ ಬಿಡಿಸ್ಕೊಂಡೆ ಒಂದು 2-3 ಸತಿ ವಾಶ್ ಮಾಡ್ಕೊಬೇಕು ನೀಟಾಗೆ. ವಾಶ್ ಮಾಡಿ ಆಲ್ಮೋಸ್ಟ್ ವಾಶ್ ಮಾಡಿದ್ದೀನಿ. ಉತ್ಕರ್ಷಿಗೆ ತುಂಬ ಇಷ್ಟ ನನ್ನ ಮಗನಿಗೆ. ಸೊ ಹಾಗೆ ನಾನು ಸ್ವಲ್ಪ ಗೀ ಹಾಕಿಬಿಟ್ಟು ಫ್ರೈ ಮಾಡೋಣ ಅಂತ. ಸೊ ಜಸ್ಟ್ ಉಪ್ಪು ಖಾರ ಹಾಕಿ ಫ್ರೈ ಮಾಡಿದ್ರೆ ಸಾಕು, ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿರುತ್ತೆ. ಸೊ ನೋಡಿ, ವಾಶ್ ಮಾಡಿದ್ದೀನಿ. ವಾಶ್ ಮಾಡ್ದಂಗೆ ಮಣ್ಣು ಥರ ಬರುತ್ತೆ. ಒಂದು 2-3 ಸತಿ ವಾಶ್ ಮಾಡಬೇಕು ನೀಟಾಗೆ. ಸೊ ಈಗೊಂದು ಚಿಕ್ಕ ಪ್ಯಾನ್ ತೊಗೊಳೋಣ. ಪ್ಯಾನ್ ತೊಗೊಂಡು ಜಸ್ಟ್ ಗೀ ಹಾಕಿದ್ದೀನಿ, ಆಮೇಲೆ ಅಣಬೆ ಹಾಕಿದ್ದೀನಿ, ಮಶ್ರೂಮ್ ಹಾಕಿದ್ದೀನಿ. ಸೊ ಜೊತೆಗೆ ಅದ್ರ ಜೊತೆ ಒಂಚೂರು ಉಪ್ಪು ಖಾರ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗಬೇಕು. ಚೂರು ನೀರು ಮಿಕ್ಸ್ ಮಾಡಬೇಕು ಅದಕ್ಕೆ. ಸೊ ಒಂದೊಂದು ಕಡೆ ತೋಟದಲ್ಲಿ ಕೆಲವೊಂದು ಕಡೆ ಈಗ ಯಾರೂ ಓಡಾಡಿರಲ್ವಲ್ಲ, ಆಲ್ಮೋಸ್ಟ್ ಆ ಜಾಗದಲ್ಲಿ ಏನಾಗುತ್ತೆ, ಒಂದು ಸತಿ ಮಳೆ ಬಂದಾಗ ತುಂಬ ಅಣಬೆ ಎದ್ದಿರುತ್ತೆ. ಬಟ್ ಆ ಜಾಗಗಳು ನಮಗೆ ಗೊತ್ತಾಗಲ್ಲ. ಸೊ ಯೂಶ್ವಲಿ ಯಾವ ಜಾಗದಲ್ಲಿ ಅಣಬೆ ಎದ್ದೇಳುತ್ತೆ, ಈಗೇನು ನೆಕ್ಸ್ಟ್ ಮಳೆ ಬಂದಾಗಲೂ ಕೂಡ ಅದೇ ಜಾಗದಲ್ಲೇ ಪದೇ ಎದ್ದೇಳುತ್ತೆ. ನಮಗೆ ಜಾಗ ಗೊತ್ತಿರಬೇಕು ಅಷ್ಟೇ. ಇನ್ನೇನು ಆಲ್ಮೋಸ್ಟ್ ರೆಡಿ ಆಗೋಕ್ಕಾಗಿದೆ. ಚೆನ್ನಾಗಿ ಫ್ರೈ ಆಗಿದೆ. ನೀರಾಕು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 10 to 15 ಮಿನಿಟ್ಸು ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ತುಂಬ ಟೇಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.